ದುಡ್ಡಿಲ್ದೆ ಕೆಲ್ಸಕ್ಕೆ ಹೋದ್ರೆ ಅಭಿ ನನ್ನ ಉಳ್ಸಲ್ಲ. ಕೆಲ್ಸಕ್ಕೆ ಹೋಗದೆ ಮನೇಲೇ ಇದ್ರೆ ಕಳ್ಳ ಅಂತ ಹಂಗಿಸ್ತಾನೆ, ಹೆದರ್ಕೊಂಡು ಬಂದಿಲ್ಲ ಅಂತಾನೆ. ಏಯ್, ಎಂತ ಗತಿ ತಂದ್ಬಿಟ್ಯ ನಂಗೆ. ಸಮರ್ಥ ಅಂದ್ರೆ ಯಾರ್ರೀ ಇಲ್ಲಿ? ಯಾಕಪ್ಪ ಸಮರ್ಥು? ಅವ್ರ ಮೇಲೆ ಕಂಪ್ಲೇಂಟ್ ಬಂದಿದೆ, ಸ್ಟೇಷನ್ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. 4 ಒದೆ ಬಿದ್ದರೆ ಸತ್ಯ ಆಚೆ ಬರುತ್ತೆ. ಸ್ವಲ್ಪ ಮೆಲ್ಲಗೆ ಮಾತಾಡು. ಕೂಗಾಡೋದಕ್ಕೆ ನಮಗೂ ಬರುತ್ತೆ. ಪೊಲೀಸರು ಇರೋದು ರಕ್ಷಣೆ ಕೊಡೋದಕ್ಕೆ, ಹೆದರ್ಸೋದಕ್ಕಲ್ಲ. ನಿಮಗೆ ಬಂದಿರೋದು ಕಂಪ್ಲೇಂಟ್ ಅಷ್ಟೇ. ಹಾಗಂದ ಮಾತ್ರಕ್ಕೆ ನನ್ನ ಮೊಮ್ಮಗ ಅಪರಾಧಿ ಅಂತಲ್ಲ. ಒದೇ ಮತ್ತೊಂದು ಅಂತ ಏನಾದ್ರು ಮಾತಾಡಿದ್ರೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ನನ್ನ ಡ್ಯೂಟಿ ನಾನು ಮಾಡ್ತಿದ್ದೀನಿ ಸರ್. ನಿನ್ನ ಡ್ಯೂಟಿ ನೀನು ಮಾಡು ಅಂತಲೇ ನಾನು ಹೇಳ್ತಾ ಇರೋದು. ಗೂಂಡಾಗಿರಿ ಮಾಡೋದು, ಹೆದರ್ಸೋದು ಇದು ನಿನ್ನ ಡ್ಯೂಟಿ ಅಲ್ಲ. ನಯ ವಿನಯವಾಗಿ ಸರ್ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ, ಪೊಲೀಸ್ ಸ್ಟೇಷನ್ಗೆ ಬಂದು ಮಾತಾಡಿ ಅಂತ ಹೇಳಬೇಕು ಅಷ್ಟೇ. ಹಲೋ, ಅಭಿಜಿತ್ ಅವರು ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಇವರು ಇವ್ರ ತಂಗಿನೂ ಸೇರ್ಕೊಂಡು ಆಫೀಸಲ್ಲಿ 1 ಲಕ್ಷ ರೂಪಾಯಿ ಲಪ್ಟಾಯಿಸಿದ್ದಾರೆ ಅಂತ ಸಾಹೇಬ್ರು ಕರೀತಿದ್ದಾರೆ. ಸ್ಟೇಷನ್ಗೆ ಬನ್ನಿ. ನೋಡಿ ಸರ್, ನಾನು ಯಾವ ದುಡ್ಡು ಲಪ್ಟಾಯಿಸಿಲ್ಲ. ನನ್ನ ತಂಗಿ ಇಸ್ಕೊಂಡ್ ಬಂದಿದ್ಲು, ಅದನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ. ಸ್ಟೇಷನ್ಗೆ ಕರ್ಕೊಂಡು ಬನ್ನಿ ಅಂತ ಸಾಹೇಬ್ರು ಹೇಳಿದ್ದಾರೆ. ನೀವೀಗ ಬಂದಿಲ್ಲ ಅಂದ್ರೆ ನನ್ನ ಕೆಲಸ ಹೋಗುತ್ತೆ. ನಡೀರಿ. ಅಲ್ಲ, ನಾನು ಹೇಳ್ತಿದ್ದೀನಲ್ಲ, ನನಗೂ ಇದಕ್ಕೂ ಯಾವುದು. ನನಗೆ ಅದೆಲ್ಲ ಗೊತ್ತಿಲ್ಲ ರೀ. ಇಂಥದ್ದು 100 ಕಂಪ್ಲೇಂಟ್ಸ್ ಇರುತ್ತೆ ನಮಗೆ. ನೀವು ಲೇಟ್ ಮಾಡಿದ್ರೆ ಮತ್ತೆ ಕಷ್ಟ ಆಗುತ್ತೆ. ಏನ್ ಹೇಳ್ಬೇಕು ಅಂತ ಇದ್ದೀರೋ ಅದನ್ನ ಸ್ಟೇಷನ್ ಅಲ್ಲಿ ಬಂದು ಹೇಳಿ. ನಡೀರಿ. ಹಾ ಹೇಳು ಅಭಿ. ಚಿಕ್ಕಮ್ಮ, ನಂಗೊಂದು ಡೌಟು. ಏನು? ನಿಮಗೆ ಆ ಯಮ್ಮ, ಐ ಮೀನ್ ತುಳಸಿ ಏನಾಗಬೇಕು? ವಾಟ್? ಇದೆಂತ ಪ್ರಶ್ನೆ? ಅವಳು ನನಗೇನೂ ಆಗಬೇಕಾಗಿಲ್ಲ. ತರೇನು ಅದೇನೋ ವರ್ಷೆ ಪರ್ಸೆ ಅಂತಾರಲ್ಲ, ಅದ್ರ ಪ್ರಕಾರ ನಿಮ್ಮಿಬ್ರು ರಿಲೇಷನ್ಶಿಪ್ ಏನಾಗಬೇಕು? ಆ್ಯಕ್ಚುಲಿ ಅದನ್ನು ನಾನು ಒಪ್ಕೊಂಡಿಲ್ಲ. ಬಟ್ ಸ್ಟಿಲ್ ನೀನು ಕೇಳ್ತಿದ್ದೀಯಾ ಅಂತ ಹೇಳ್ತಿದ್ದೀನಿ. ಅವ್ರಿಗಿತ್ತಿ. ಕರೆಕ್ಟು, ವಾರ್ಗಿತ್ತಿ. ಈಗ ನಾನು ನಿಮಗೆ ಫೋನ್ ಮಾಡಿದ್ದೇನಕ್ಕೆ ಅಂದರೆ ನಿಮ್ಮ ವಾರ್ಗಿತ್ತಿ ಜೊತೆ ವಾರ್ ಶುರು ಮಾಡಿದ್ದೀನಿ ಅಂತ ಹೇಳಕ್ಕೆ. ವಾರ? ಎಸ್, ಒಂದ್ಸಲ ಎಲ್ಲರೂ ನೋಡಿ, ನಿಮ್ಮ ವಾರ್ಗಿತ್ತಿ ಗಡಗಡ ಅಂತ ನಡಗ್ತಿ. ಅವಳ ಹಳೇ ಗಂಡನ ಮನೆಗೆ ಪೊಲೀಸವ್ರನ್ನ ಕಳಿಸಿದ್ದೀನಿ. ಅವ್ರ ಮಕ್ಕಳನ್ನ ಅರೆಸ್ಟ್ ಮಾಡಕ್ಕೆ ಹೇಳಿದ್ದೀನಿ. ಏನು ಹೇಳ್ತಿದ್ಯಾ ಕಂದ? ಎಷ್ಟಾದರೂ ಹೆತ್ತ ಮಕ್ಕಳು, ಅವ್ರಿಗೆ ನೋವಾಗಲ್ವಾ? ಅವಳಿಂದ ನಮಗೆಲ್ಲ ನೋವಾಗಿಲ್ವಾ? ಹಾಗಂತ ನಾವು ಅವ್ರ ಥರ ಆಡೋಕ್ಕಾಗತ್ತಾ? ಬೇಡ ಕಂದ ಇದೆಲ್ಲ. ಚಿಕ್ಕಮ್ಮ, ಇದನ್ನೇ ಬೇಡ ಅನ್ನೋದು. ನೀವು ಕಂಡ್ಕೊಂಡವ್ರಿಗೆಲ್ಲ ಒಳ್ಳೆತನ ತೋರಿಸಿದ್ರೆ ಅಷ್ಟೇ. ಏನಾಗ್ಬೋದು ಹೇಳು? ಅಬ್ಬಬ್ಬ ಅಂದರೆ ಈ ಮನೆ ಯಜಮಾನಿ ಆಗ್ಬೋದು, ನನ್ನ ಸ್ಥಾನನ ಕಿತ್ಕೋಬೋದು, ಮುಂದೆ ಅವಳು ನಿಮಗೆ ಅಮ್ಮ ಆಗ್ಬೋದು. ಅದಕ್ಕೆಲ್ಲ ನಾನು ರೆಡಿ ಇದ್ದೀನಿ ಕಂದ. ಈ ಮನೆಗೋಸ್ಕರ ನಾನು ಯಾವ ತ್ಯಾಗ ಮಾಡೋಕ್ಕೂ ರೆಡಿ ಇದ್ದೀನಿ. ಆದರೆ ನೀನು ಅವಳಿಗೆ ತೊಂದರೆ ಕೊಡಬೇಡ ಪ್ಲೀಸ್. ಚೆನ್ನಾಗಿ ಹೇಳಿದ್ರಿ. ನೀವು ಹೀಗೆ ಎಲ್ಲರಿಗೂ ಒಳ್ಳೆಯವರಾಗಿರ್ತೀರಾ ಅಂತ ನಾನು ಒಳ್ಳೆಯವನಾಗಿರೋಕ್ಕಾಗಲ್ಲ. ಅದರಲ್ಲೂ ನಿಮ್ಮ ಸ್ಥಾನದಲ್ಲಿ ಯಾವುದೋ ಕಳ್ರ ಫ್ಯಾಮಿಲಿ ಬಂದು ಕೂರುತ್ತೆ ಅಂತಂದರೆ ಅದನ್ನ ನೋಡ್ಕೊಂಡು ಸುಮ್ಮನಿರಕ್ಕೆ ಸಾಧ್ಯನೇ ಇಲ್ಲ.
ಹಾಗಾಗೋದಕ್ಕೆ ನಾನು ಸತ್ರು ಬಿಡಲ್ಲ. ಒಳ್ಳೇದಲ್ಲ ಕಂದ. ಇವ್ರಿಗೆಲ್ಲ ಒಳ್ಳೆಯವ್ರಾಗಬೇಕಾಗಿಲ್ಲ ಚಿಕ್ಕಮ್ಮ. ನೋಡ್ತೀನಿ ಇನ್ನೂ ಏನೇನು ಮಾಡ್ತೀನಿ ಅಂತ. ನನಗೆ ಮಾತ್ರ ಆಮೇಲೆ ಮಾತಾಡ್ತೀನಿ. ಬಾಯ್. ಸರ್ ಸ್ಟೇಷನ್ ಅಂತೆಲ್ಲ ಮಾತಾಡಬೇಡಿ. ನಮ್ಮಣ್ಣ ಯಾವ ತಪ್ಪು ಮಾಡಿಲ್ಲ. ಅಭಿಜಿತ್ ಅವ್ರಿಗೆ ಅವ್ರ ದುಡ್ಡು ತಾನೇ ವಾಪಸ್ ಬೇಕಾಗಿರೋದು. ಆ ದುಡ್ಡನ್ನ ಅಭಿಜಿತ್ ತಾಯಿನೇ ಅವ್ರಿಗೆ ವಾಪಸ್ ಕೊಡ್ತಾರೆ. ಇರಿ. ಹೇ, ಏನು ಮಾತಾಡ್ತಿದ್ದೀಯಾ ನೀನು? ಇರಿ ತಾತ. ಸರ್, ಅಭಿಜಿತ್ ಅವ್ರ ತಾಯಿನ ಲೈನಲ್ಲಿದ್ದಾರೆ, ತಗೊಳ್ಳಿ ಮಾತಾಡಿ. ಹಲೋ, ನೀವು ಅಭಿಜಿತ್ ಅವ್ರ ತಾಯಿನಾ? ಅದು ನೀವು ಹೂ ಅಂದ್ಬಿಟ್ರೆ ನಾನು ಹೇಗೆ ನಂಬಲಿ? ಆಫೀಸ್ಗೆ ಸುಳ್ಳು ಹೇಳ್ಕೊಂಡು ಬಂದು ದುಡ್ಡು ತಗೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿದೆ. ಹಾಗೆ ಅಮ್ಮ ಅಂತ ನೀವು ಸುಳ್ಳು ಹೇಳಿದ್ರೆ? ಅಯ್ಯೋ, ಅದಕ್ಕೆ ತಲೆ ಕೆಡ್ಸ್ಕೊಳ್ತೀರಾ? ನಾನು ಅವ್ರಿಗೆ ವಿಡಿಯೋ ಕಾಲೇ ಮಾಡ್ತೀನಿ. ನೀವು ಅವ್ರ ಮನೆ ಅಲ್ಲಲ್ಲ, ಅವ್ರ ಅರಮನೆನೇ ನೋಡಿ, ಆಗ ನಿಮ್ಗೆ ನಂಬಿಕೆ ಬರುತ್ತೆ. ಕೊಡಿ. ಏ ಬೋಳೋದವಳೆ, ಏನು ಮಾಡ್ತಿದ್ದೀಯಾ ನೀನು? ಇರಿ ತಾತ. ತಗೊಳ್ಳಿ. ಅಲ್ಲಿ ಇದ್ದೇ ಇರೋದು ಮಾಧವ್ ಸಾರು ಮತ್ತೆ ಅವ್ರ ಮಗನ ಫೋಟೋ ಅಲ್ವಾ? ಇತ್ತೀಚೆಗೆ ಮದುವೆ ಆದವರು ಇವರೇ ಅಲ್ವಾ? ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಹಾಗಾದ್ರೆ ನಿಮ್ಮ ಮಗನಿಗೆ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋದಕ್ಕೆ ಹೇಳಿ. ನಾನು ಸಾಹೇಬ್ರ ಹತ್ರ ಹೇಳಿ ಫೋನ್ ಮಾಡಿಸ್ತೀನಿ. ತೊಳಿ, ಸುಮ್ಮನೆ ದೊಡ್ಡವ್ರ ಮನೆ ಸಮಾಚಾರ ನಮ್ಗೆ ಯಾಕೆ? ಸತ್ಯ, ಕಡೆಗಳಿಗೆಲಿ ನಮ್ಮಮ್ಮ ಕಾಪಾಡ್ಬಿಟ್ಲು. ಹೆಂಗಣ ಈ ಸಂಧ್ಯಾ? ನಾಚಿಕೆ ಮಾನ ಮರ್ಯಾದೆ ಒಂದೂ ಇಲ್ಲ. ನೋಡು, ನನಗೆ ಯಾರ ಸಹಾಯ ಆಗಲಿ ದುಡ್ಡಾಗ್ಲಿ ಬೇಕಾಗಿಲ್ಲ. ಮತ್ತೇನ್ ಮಾಡ್ತೀಯ ನೀನು? ನೀನ್ ಮಾಡಿರೋ ಕರ್ಮಕ್ಕೆ ಏನಾರ ಮಾಡ್ಬೇಕಲ್ಲ, ಮಾಡ್ತೀನಿ. ನೋಡು ದಂಡಪಿಂಡ, ಈ ಓಡ್ ಹೋದವಳು ಮಾಡಿದ್ದು ಮಣ್ಣು ತಿನ್ನೋ ಕೆಲಸನೇ, ನಾನು ಒಪ್ಕೋತೀನಿ. ಆದ್ರೂ ನಿನ್ನನ್ನು ಕಾಪಾಡೋದಕ್ಕೆ ಅಂತ ತುಳಸಿ ಆ ಫೋನ್ ರಿಸೀವ್ ಮಾಡೋದು. ಮುಳುಗಿ ಹೋಗ್ತಿರೋ ನಿನಗೆ ನಿನ್ನ ತಾಯಿ ಹುಲ್ಲುಕಡ್ಡೆಯಾಗಿದ್ದಾಳೆ. ಅವಳ ಆಸರೆ ಇಲ್ದಿದ್ರೆ ನೀನು ಮುಳುಗಿ ಹೋಗ್ತಿದ್ದೆ. ನನಗೆ ಯಾರ ಆಸರೆನೂ ಬೇಕಾಗಿಲ್ಲ ತಾತ. ಎಲ್ಲಾದ್ರೂ ಮೀಟ್ರು ಬಡ್ಡಿಗಾರರು ದುಡ್ಡು ತಂದು ಅವ್ನ ಮುಖದ ಮೇಲೆ ಬಿಸಾಕ್ತೀನಿ. ಅದೆಲ್ಲ ಬೇಡ ಕಣೋ ದಂಡಪಿಂಡ, ಆಮೇಲೆ ನಮ್ಮ ಕುತ್ತಿಗೆಗೆ ಬರುತ್ತೆ. ಪರವಾಗಿಲ್ಲ, ನಮ್ ಕುತ್ತಿಗೆಗೆ ಬಂದು ಸತ್ರು ಪರವಾಗಿಲ್ಲ. ಯಾವುದೇ ಕಾರಣಕ್ಕೂ ಯಮ್ಮನ್ ಮುಂದೆ ಕೈ ಚಾಚಲ್ಲ ನಾನು. ತಾತ, ಅಹಂ ನಮ್ಮನ್ನೇ ಸುಡುತ್ತೆ ಅಂತ ಅವನಿಗೆ ಬುದ್ಧಿ ಹೇಳಿ. ಅಹಂಕಾರಕ್ಕೆ ಅಪ್ಪ ನೀನು. ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತಿದ್ದೀನಲ್ಲ. ಏನ್ ಮಾಡ್ಲಿ ನಾನೀಗ? ಅಮ್ಮ ತಗೊಳ್ಳಿ, ಇದನ್ನ ಕೊಟ್ಟು ದುಡ್ಡು ಹೇಗಾದ್ರೂ ಹೊಂದಿಸ್ಕೊಳಕ್ ಹೇಳಿ. ಬಳೆನಾ? ದಯವಿಟ್ಟಿದೆಲ್ಲ ಬೇಡ ಪೂರ್ಣಿ. ಅಮ್ಮ, ನಾನು ನಿಮ್ಮ ಮಗಳಿದ್ದ ಹಾಗೆ ಅಲ್ವಾ, ದಯವಿಟ್ಟು ಬೇಡ ಅನ್ಬೇಡಿ. ನನ್ನ ಹತ್ರ ಈ ಥರ ಬಳೆ ಇನ್ನೂ ಸುಮಾರಿದೆ. ಕಷ್ಟಕ್ಕಾಗದೇ ಇರೋ ಬಂಗಾರ ಇದ್ದು ಪ್ರಯೋಜನ ಇಲ್ಲ ಅಲ್ವಾ? ಇಲ್ಲ ಪೂರ್ಣಿ, ನೀನು ತುಂಬ ಒಳ್ಳೆ ಹುಡುಗಿ. ಹಾಗಂತ ನೀನು ನನಗೆ ಕೊಟ್ಟಿರೋ ಸ್ಥಾನನ ಪ್ರೀತಿನ ನಾನು ದುರುಪಯೋಗ ಮಾಡ್ಕೊಳ್ಳಲ್ಲ. ಇದು ನನ್ನ ಸಮಸ್ಯೆ. ಇದಕ್ಕೆ ನಾನೇ ಹೇಗೋ ಪರಿಹಾರ ಹುಡುಕ್ತೀನಿ.
ನೀನು ತಲೆ ಕೆಡಿಸ್ಕೋಬೇಡ. ಇಷ್ಟೆಲ್ಲ ಟೆನ್ಷನ್ ಇಟ್ಕೊಂಡು ನನಗೆ ಸಮಾಧಾನ ಮಾಡ್ತಿರಲ್ಲ. ಈಗ ಬಳೆನೂ ಬೇಡ ಅಂತ ಹೇಳ್ತಿದ್ದೀರಾ, ಮತ್ತೇನು ಮಾಡ್ತೀರಾ? ಈಗ ಆಫೀಸ್ಗೆ ಹೋಗಿ ಅಭಿ ಹತ್ರ ಮಾತಾಡ್ತೀನಿ. ಅವ್ನ ಕೈಕಾಲು ಹಿಡ್ದಾದ್ರೂ ಸರಿ, ಸಮರ್ಥನ ಉಳಿಸ್ಕೋತೀನಿ. ಏನು ಹೇಳ್ತಿದ್ದೀರಾ ಅಮ್ಮ? ನನಗೆ ಬೇರೆ ದಾರಿ ಇಲ್ಲ ಪೂರ್ಣಿ. ಈಗ ಬೇಗ ಅಡುಗೆ ಮಾಡಿಕೊಂಡು ನಾನು ಹೊರಡ್ತೀನಿ. ಅಮ್ಮ, ನೀವು ಈ ಮನೆಗೆ ಬಂದಾಗಿಂದ ಎಷ್ಟೆಲ್ಲ ಹಿಂಸೆ ಆಗ್ತಿದೆ ಅಲ್ವಾ? ಈ ಅಭಿ ಯಾಕೆ ಹೀಗೆ ಮಾಡ್ತಾನೋ? ಅಭಿ ನಿಮಗೆ, ನಿಮ್ಮ ಮಕ್ಕಳಿಗೆ ಇಷ್ಟು ನೋವು ಕೊಟ್ಟರು ನೀವು ಒಂದು ಮಾತು ಆಡಿಲ್ಲ. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ? ಅಭಿ ಯಾರೋ ಬೇರೆಯವನಲ್ಲ ಪೂರ್ಣಿ. ಅಭಿ ಇಬ್ರು ನನ್ನ ಮಕ್ಕಳೇ. ನನಗೀಗ 4 ಜನ ಮಕ್ಕಳು. ಮಕ್ಕಳು ಚಿಕ್ಕವರಾಗಿದ್ದಾಗ ಗೊಂಬೆಗೋಸ್ಕರ ಕಚ್ಚಾಡಲ್ವಾ, ಹಾಗೆ ಈಗಲೂ ನನ್ನಿಬ್ರು ಮಕ್ಕಳು ರಚ್ಚೆ ಹಿಡ್ದಿದ್ದಾರೆ. ತಾಯಿಯಾಗಿ ನಾನು ಯಾರಿಗೂ ನೋವಾಗದೇ ಇರೋ ಹಾಗೆ ಸರಿ ಮಾಡಬೇಕಲ್ವಾ? ಓ, ಇವತ್ತು ಊಟ ತಂದಿದ್ದೀರಾ? ಬನ್ನಿ ಬಡಿಸಿ. ಯು ಕ್ಯಾರಿ. ಸಮರ್ಥನ ಹುಡುಕ್ತಾ ಇದ್ದೀರಾ? ಅವನು ಇನ್ಮೇಲೆ ಬರಲ್ಲ ಬಿಡಿ. ಕದ್ದು ಓಡೋಗಿದ್ದಾನೆ. ಏನು ಹೇಳ್ತಾ ಇದೀಯಾ? ದುಡ್ಡು ಕೊಡೋಕ್ಕಾಗಲ್ಲ ಅಂದಮೇಲೆ ಮುಖ ಹೇಗೆ ತೋರಿಸ್ತಾನೆ? ದಯವಿಟ್ಟು ನನ್ನ ಮಗನ ಬಗ್ಗೆ ಹಾಗೆಲ್ಲ ಹೇಳ್ಬೇಡ ಅಭಿ. ಪಾಪು, ಸರ್ ತಗೊಳ್ಳಿ ನಿಮ್ಮ ದುಡ್ಡು. 1 ಲಕ್ಷ ಇದೆ, ಎಣಿಸ್ಕೊಳ್ಳಿ. ಪಾಪು, ಇಷ್ಟೊಂದು ದುಡ್ಡು ಎಲ್ಲಿಂದ ತಂದ್ಯೋ? ಅದೆಲ್ಲ ನಿಮಗೆ ಬೇಕಾಗಿಲ್ಲ ಮೇಡಮ್. ಪರವಾಗಿಲ್ವೇ? ಕದ್ದು ಓಡ್ ಹೋಗ್ತಿದ್ರಿ ಅನ್ಕೊಂಡೆ. ಮನೆಗೆ ಬಂದು ಪೊಲೀಸ್ನವ್ರು 4 ಬೂಟ್ ಕಾಲಲ್ಲಿ ಒದ್ದ ಮೇಲೆ ಬುದ್ಧಿ ಬಂತು ಅನ್ಸುತ್ತೆ. ಹಾಗೆಲ್ಲ ಮಾತಾಡ್ಬೇಡ ಅಭಿ, ನನ್ನ ಮಗ ಅಂತವನಲ್ಲ. ಮೇಡಮ್, ನೀವ್ಯಾಕೆ ನನ್ನ ಪರವಾಗಿ ಮಾತಾಡ್ತಿದ್ದೀರಾ? ಅಷ್ಟೆಲ್ಲ ತೊಂದರೆ ತಗೋಬೇಡಿ. ನನ್ನ ಸಮರ್ಥನೆ ಮಾಡ್ಕೊಳ್ಳೋ ಶಕ್ತಿ ನನಗಿದೆ. ನೋಡಿ ಸರ್, ಮತ್ತೊಬ್ರು ದುಡ್ಡು ಮೇಲೆ ಆಸೆ ಪಡೋ ಕೆಟ್ಟ ಬುದ್ಧಿ ನನಗಿಲ್ಲ. ಕೆಟ್ಟ ಬುದ್ಧಿ ಇಲ್ಲ ಅಂತ ನೀವೇ ಹೇಳಬೇಕು, ನಾನು ನೋಡಿಲ್ವಾ? ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಕಲಿಸಿದ್ರೆ ನೀನು ಯಾಕೆ ಇಂಥ ಕೆಲಸ ಮಾಡ್ತಿದ್ದೆ? ಸರ್, ಇದು ನಮ್ಮ ವಿಷಯ. ಇದರಲ್ಲಿ ನಮ್ಮ ಅಪ್ಪ ಅಮ್ಮನ ಎಳಿಬೇಡಿ. ನಿಮ್ ದುಡ್ಡು ಕೊಟ್ನಲ್ಲ, ಈ ವಿಷಯ ಇಲ್ಲಿಗೆ ಬಿಡಿ. ದಿಮಾಕ್ ನೋಡು, ಈಗೇನೋ ದುಡ್ಡು ಬಂತು ಸರಿ, ಮುಂದೇನು ಇಂಥ ಕೆಲಸ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನಿನಗಂದೇನು ಪ್ರಯೋಜನ? ಅಪ್ಪ ಅಂತೂ ಇಲ್ಲ. ಕಡೆ ಪಕ್ಷ ಅಮ್ಮನಾದರೂ ತಿದ್ದು ಬುದ್ಧಿ ಹೇಳಬೇಕಿತ್ತು. ಆದ್ರೆ ಏನು ಮಾಡೋದು, ನಿಮ್ಮಮ್ಮನೇ ನೆಟ್ಟಿಗಿಲ್ವಲ್ಲ. ಇನ್ನು ಒಂದು ಮಾತಾಡಿದ್ರೂ ಪರಿಣಾಮ ನೆಟ್ಟಿಗಿರಲ್ಲ. ಪಾಪು ಬಿಟ್ಬಿಡು, ಸುಮ್ಮನಿರು ಪಾಪು. ಅಭಿ, ಕೈ ಮುಗಿತೀನಿ, ದಯವಿಟ್ಟು ನೀವಿಬ್ರು ಸುಮ್ಮನಿರಿ. ನಾನು ಯಾಕ್ರಿ ಸುಮ್ಮನಿರ್ಬೇಕು? ನಾ ಹೇಳಿದ ಸರಿ ತಾನೆ? ಅಮ್ಮನೇ ದಾರಿ ತಪ್ಪಿರುವಾಗ ಮಕ್ಕಳು ಹೇಗೆ ಸರಿ ಇರ್ತಾರೆ? ನಮ್ಮಪ್ಪನ ಬಗ್ಗೆ ಮಾತಾಡ್ತೀಯಾ? ನೋಡಿ ನೋಡಿ, ಇದನ್ನೇ ನಾ ಹೇಳ್ತಿರೋದು. ಹೆತ್ತವ್ರ ನೆಟ್ಟಗಿದ್ದಿದ್ರೆ ಹೀಗಾಗ್ತಿರ್ಲಿಲ್ಲ ಅಂತ.
ನನ್ನ ಪರ್ಮಿಷನ್ ಇಲ್ಲದೆ ಯಾವುದೇ ನಿರ್ಧಾರನೂ ತಗೊಳ್ಳದೇ ಇದ್ದ ಅವಿನಾಶ್ ಇವತ್ತು ನಿನ್ನ ಜೊತೆ ಸೇರಿ ತುಳಸಿ ಮಾತಿಗೆ ಮರಳಾಗಿದ್ದಾನೆ. ಈ ಮನೇಲಿ ಯಾರೂ ನಾನು ಹಾಕಿದ ಗೆರೆ ದಾಟೋದನ್ನ ನಾನು ಸಹಿಸಲ್ಲ. ಬನ್ನಿ ಅತ್ತೆ. ಏನು ಮಾಡ್ತಿದ್ಯಾ ಪೂರ್ಣಿ? ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ. ಅದೇ ತುಳಸಿ ಅಮ್ಮ ಕರ್ಕೊಂಡ್ಬಂದಿರಲ್ಲ ಪಂಡಿತರು, ಅವ್ರು ಕೊಟ್ಟಿದ್ದು. ಓ, ಇದೇನಾ ಔಷಧಿ? ಹೌದು. ನನಗೇನೇನೋ ಗೊತ್ತಿಲ್ಲ, ಅವ್ರು ಹೇಗೆ ಹೇಳಿದಾರೋ ಹಾಗೆ ತಗೋತಿದ್ದೀನಿ ಅಷ್ಟೇ. ಆದರೆ ಪಂಡಿತರು ಬಂದು ಹೋದಾಗಿಂದ ಏನೋ ಒಂಥರ ಪಾಸಿಟಿವ್ ಆಗಿ ಫೀಲ್ ಆಗ್ತಿದೆ. ಸದ್ಯ ಅಷ್ಟಾದರೆ ಸಾಕು. ಇದರಿಂದ ನಿನ್ನ ಸಮಸ್ಯೆ ಸರಿ ಹೋಗಿ ನೀನು ಮತ್ತೆ ತಾಯಿ ಆಗಿಬಿಟ್ರೆ ನನಗಿಂತ ಖುಷಿ ಪಡೋರು ಮತ್ತೆ ಯಾರೂ ಇಲ್ಲ. ಥ್ಯಾಂಕ್ಸ್ ಅತ್ತೆ. ಅವಿನೂ ಎಷ್ಟು ಖುಷಿಯಲ್ಲಿದ್ದಾರೆ ಗೊತ್ತಾ? ಆಗಲೇ ಹೆಸರು ಹುಡುಕ್ತಿದ್ದಾರೆ. ಖುಷಿ ಆಗದೆ ಇರುತ್ತಾ? ಸದ್ಯ ಆ ತುಳಸಿ ಅವರಿಂದ ಇದೊಂದಾದರೂ ಒಳ್ಳೆ ಕೆಲಸ ಆಗ್ತಿದೆಯಲ್ಲ, ಅದೇ ಖುಷಿ. ಇಳಿಸೋದೆ ನೋಡಿದ್ರ, ಚಿಕ್ಕ ವಯಸ್ಸಲ್ಲೇ ಕಲಿಸಿದ್ರೆ ಇವತ್ತು ನಿಮ್ಮ ಮಾತು ಕೇಳಿರೋನು. ಕೈ ಇಳಿಸು ಅಂತ ಹೇಳ್ದೆ ತಾನೆ. ನನ್ನೇ ತಳ್ತಿದ್ದೀರಾ? ನಮ್ಮಮ್ಮನ ಬಗ್ಗೆ ಮಾತಾಡಿದ್ದಕ್ಕೆ ಅವನ ಮೇಲೆ ಕೈ ಮಾಡಕ್ ಹೋದೆ. ನೀವು ನೋಡಿದ್ರೆ ನನ್ನೇ ತಡಿತಿದ್ದೀರಾ? ನಿನ್ನ ಒಳ್ಳೇದಕ್ಕೆ ಮಾಡಿದ್ದು. ಇದು ಅವನ ಆಫೀಸು, ಅವನಿಲ್ಲಿ ಯಜಮಾನ, ಅಧಿಕಾರ ಇದೆ. ದುಡ್ಡಿನ ವಿಷಯದಲ್ಲಿ ನಿಮ್ಮ ಕಡೆಯಿಂದ ತಪ್ಪಾಗಿದೆ, ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದಾನೆ. ತಪ್ಪಾದಾಗ ಕೇಳ್ಕೊಂಡು ಸುಮ್ಮನಿರ್ಬೇಕು. ಮಗ ಬಂದಿದ ತಕ್ಷಣ ಈ ಬಡಪಾಯಿ ಮಗ ಈ ಮಟ್ಟಕ್ಕೆ ಬೇಡ ಅನ್ಸ್ಬಿಟ್ಟಲ್ಲ. ಗ್ರೇಟ್ ತಾಯಿ ಅಂದ್ರೆ ನೀವೇ ನೋಡಿ. ಇಷ್ಟು ದಿನ ನನ್ನ ಫ್ರಸ್ಟ್ರೇಷನ್ ತಡೆಯಕ್ಕಾಗದೆ ನನಗೆ ಅಮ್ಮ ಇಲ್ಲ ಅಂತ ಇದ್ದೆ. ಆದ್ರೆ ಇವತ್ತು ನಿಮ್ಮನ್ನ ನನ್ನ ಮನಸ್ಸಿಂದನೇ ಕಿತ್ತು ಬಿಸಿ. ಕೆಲವೊಮ್ಮೆ ದೇವರು ಪರೀಕ್ಷೆ ಮಾಡಕ್ಕಂತ ಕೆಟ್ಟದ್ ಮಾಡ್ಬಿಡ್ತಾನಂತೆ. ಆದ್ರೆ ತಾಯಿ ಯಾವತ್ತೂ ಕೆಟ್ಟದ್ ಮಾಡಲ್ಲ ಅಂತಾರೆ. ಈ ಮಾತನ್ನ ನೀನು ಸುಳ್ಳು ಮಾಡ್ಬಿಟ್ಟೆ. ದುಡ್ಡಿರೋ ಮಗ ಸಿಗ್ದ ಅಂತ ಹೆತ್ತು ಮಗನ್ನೇ ದೂರ ಮಾಡ್ದೆ ನೀನು. ಪಾಪು, ಹಾಗೆಲ್ಲ ಹೇಳ್ಬೇಡ ಪಾಪು. ಮಾತಾಡ್ಬಿಡಿ.